ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಾರ್ಚ್ 18ಇಂದ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ. ಆಲ್ ದ ಬೆಸ್ಟ್ ಎಲ್ಲ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ. ಯಾರೂ ಹೆದರಬೇಡಿ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ರಿವಿಷನ್ ಮಾಡಿ, ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ, ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ಫೇಲ್ ಆದರೂ ಚಿಂತಿಲ್ಲ, ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕಟ್ಟಿ ಬರಿಬೋದು. ಸೊ ಯಾವುದೋ ನೆಗೆಟಿವ್ ಥಾಟ್ ಮಾಡಬೇಡಿ. ಸೊ ನೀವು ಹೆದರ್ಕೋಬೇಡಿ. ಎಕ್ಸಾಮಲ್ಲಿ ಯಾವುದೇ ರೀತಿ ಹೆದರಿಕೆ ಇರಬಾರ್ದು. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಅದು. ಹೆದರಿದ್ರೆ ಆನ್ಸರ್ಸ್ ಎಲ್ಲ ಓದಿರೋದು ಆನ್ಸರ್ಸ್ ಎಲ್ಲ ಮರ್ತೋಗುತ್ತೆ, ಪಾಯಿಂಟ್ಸ್ ಎಲ್ಲ ಮರ್ತೋಗುತ್ತೆ, ಏನು ಬರಿಬೇಕಂತ ಗೊತ್ತಾಗಲ್ಲ, ಮೈಂಡ್ ಡೈವರ್ಟ್ ಆಗುತ್ತೆ, ಈ ಥರ ಆಗುತ್ತೆ. ಸೊ ಕ್ವಶನ್ಸ್ ಪೂರ್ತಿಯಾಗಿ ಓದಿ, ಅರ್ಧಂಬರ್ಧ ಓದಿ ಆನ್ಸರ್ಸ್ ಬರಿಬೇಡಿ. ಫುಲ್ ಕ್ವಶನ್ ಓದಿ ಕ್ಲಿಯರ್ ಆನ್ಸರ್ಸ್ ಬರೀರಿ. ಸ್ಟ್ರೈಕ್ ಆಫ್ ಎಲ್ಲ ಮಾಡಬೇಡಿ, ನೀಟಾಗಿ ಬರೀರಿ. ಹ್ಯಾಂಡ್ ರೈಟಿಂಗ್ ನೀಟ್ ಇರಲಿ, ನೀಟಾಗಿ ಬರೀರಿ. ಚೆನ್ನಾಗಿರೋ ಪೆನ್ ಯೂಸ್ ಮಾಡಿ. ಸೊ ನೀವು ಅದು ಆನ್ಸರ್ಸ್ ಬಂದರೆ ಅಷ್ಟೇ ಅದನ್ನು ಅಟೆಂಡ್ ಮಾಡಿ, ಇಲ್ಲಾಂದರೆ ಆ ಕ್ವಶನಲ್ಲೇ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ಟೈಮ್ ವೆರಿ ಇಂಪಾರ್ಟೆಂಟ್. ಟೈಮ್ ಹಾಗೆ ಹೋಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಟೈಮ್ ಹೋಗ್ತಾ 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 ಹೆದರಿಕೆ ಜಾಸ್ತಿ ಆಗುತ್ತೆ. ಇನ್ನೂ ಟೈಮ್ ಕಮ್ಮಿ ಇದೆ, ನನಗೆ ಇಷ್ಟೊಂದು ಕ್ವಶನ್ಸ್ ಇದೆ ಅಟೆಂಡ್ ಮಾಡೋಕ್ಕೆ ಅಂತಂದ. ಸೊ ಅದಕ್ಕೆ ನೀವು ಪೇಷನ್ಸ್ಲಿ ಕ್ವಶನ್ಸ್ ಓದಿ ಆನ್ಸರ್ಸ್ ಬರೀರಿ. ಹೆದರಿಕೆ ಬೇಡ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಹಾಲ್ ಟಿಕೆಟ್ ಎಲ್ಲ ತೊಗೊಂಡು ಹೋಗಿ, ಚೆನ್ನಾಗಿರೋ ಪೆನ್ನು, ಹಾಲ್ ಟಿಕೆಟ್ ವಿತಿನ್ ಟೈಮಲ್ಲಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಹೋಗಿ ಎಕ್ಸಾಮ್ ಬರೀರಿ. ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಬರೀರಿ. ಚೆನ್ನಾಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.